ಸ್ನೇಹಿತರೆ, ಈ ಒಂದು ಬ್ಯಾಂಕ್ಗಳಾಗಿರ್ಬೋದು, ಯಾವುದೇ ಒಂದು ಫೈನಾನ್ಸ್ಗಳಾಗಿರ್ಬೋದು, ನೀವು ಲೋನ್ನ ತಗೊಂಡಂಥ ಸಂದರ್ಭಗಳಲ್ಲಿ ಮೊದಲೆಲ್ಲ ಆಗಿದ್ರೆ ನಿಮಗೆ ಗೊತ್ತಿರ್ಬೋದು, ಹೆರಾಸ್ಮೆಂಟ್ ಮಾಡ್ತಾಯಿದ್ರು ಮತ್ತು ಲೋನ್ ಕೊಡಲೇಬೇಕು ಅಂತ ಈ ಒಂದು ಅವಾಚ್ಯ ಶಬ್ದಗಳಿಂದೆಲ್ಲ ನಿಲ್ಲಿಸುವಂಥ ಕೆಲಸಗಳನ್ನ ಮಾಡ್ತಾಯಿದ್ರು. ಆದರೆ ಇವಾಗ ಈ ಒಂದು RBIಯಿಂದ ಒಂದು ಒಳ್ಳೆ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಲ್ಲಿ 5 ನಿಯಮಗಳನ್ನ ಯಾವುದೇ ಒಂದು ಫೈನಾನ್ಸ್ಗಳಾಗಿರ್ಬೋದು, ಯಾವುದೇ ಒಂದು ಬ್ಯಾಂಕ್ಗಳಾಗಿರ್ಬೋದು, ಅವರು 5 ನಿಯಮಗಳನ್ನ ಪಾಲನೆ ಮಾಡಲೇಬೇಕಾಗುತ್ತೆ. ಈ ರೀತಿಯಾದ ಒಂದು ಗೈಡ್ಲೈನ್ಸ್ನ RBIಯಿಂದ ಕೊಟ್ಟಿರುವಂಥದ್ದು. ಮೊದಲನೇದಾಗಿ ಈ ಒಂದು ರಿಕವರಿ ಏಜೆಂಟ್ಗಳೇನಿದ್ದಾರೆ ಅವರು ನಿಮಗೆ SMS ಅಥವಾ ಇಮೇಲ್ ಮೂಲಕವಾಗಿ ಕಂಪ್ಲೀಟ್ ಡೀಟೇಲ್ಸ್ನ ಕಳಿಸಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ಏಜೆಂಟ್ಗಳೇನಿದ್ದಾರೆ ಇವರು 8 ಗಂಟೆಯಿಂದ ಅಂದರೆ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 7 ತನಕ ಮಾತ್ರ ಆ ಒಂದು ರಿಕವರಿ ಏಜೆಂಟ್ಗಳು ನಿಮಗೆ ಕರೆ ಮಾಡೋದಾಗಿರುವಂಥದ್ದಾಗಿರ್ಬೋದು, ಅಥವಾ ಯಾವುದೇ ರೀತಿಯಾದ ಒಂದು ಲೋನ್ಗೆ ಸಂಬಂಧಪಟ್ಟಂಗೆ ಅಥವಾ ಒಂದು ರಿಕವರಿಗೆ ಸಂಬಂಧಪಟ್ಟಂಗೆ ಮಾತಾಡೋಕ್ಕೆ ಅವಕಾಶ ಇರುವಂಥದ್ದು ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 7 ಗಂಟೆ ಒಳಗಡೆ. ಅದಾದ ನಂತರದಲ್ಲಿ ಯಾವುದೇ ರೀತಿಯಾದ ಕಾಲ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಅದೇ ರೀತಿಯಾಗಿ ಅವರೇನಾದರೂ ಕೂಡ ರಿಕವರಿ ಮಾಡೋದಕ್ಕೆ ಬಂದಂಥ ಸಂದರ್ಭಗಳಲ್ಲಿ ಈ ಒಂದು ಬ್ಯಾಂಕ್ ಏಜೆಂಟ್ಸ್ಗಳಾಗಿದ್ರೆ ಈ ಒಂದು ಬ್ಯಾಂಕ್ನ ಒಂದು ID ಕಾರ್ಡ್ನ ತೋರಿಸಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ಫೈನಾನ್ಸ್ಗಳಲ್ಲಿ ಏನಾದರೂ ಕೂಡ ಬಂದಿದ್ರೆ ನೋಟಿಸ್ ಕೂಡ ನಿಮಗೆ ತೋರಿಸಲೇಬೇಕಾಗುತ್ತೆ ಕಡ್ಡಾಯವಾಗಿ. ಅದೇ ರೀತಿಯಾಗಿ ಅವರು ನಿಮ್ಮ ಜೊತೆ ಮಾತ್ರ ಈ ಒಂದು ಮಾತಾಡೋದಕ್ಕೆ ಅವಕಾಶ ಇರುವಂಥದ್ದು. ಬೇರೆ ನಿಮ್ಮ ಸಂಬಂಧಿಕರಾಗಿರ್ಬೋದು, ಈ ಒಂದು ರಿಲೇಷನ್ಗಳಾಗಿರ್ಬೋದು, ಸ್ನೇಹಿತರುಗಳಾಗಿರ್ಬೋದು, ಇವ್ರ ಹತ್ರ ಯಾರ ಹತ್ರನೂ ಕೂಡ ಈ ಒಂದು ಲೋನ್ನ ಸಂಬಂಧಪಟ್ಟಂಗೆ ಯಾವುದನ್ನು ಕೂಡ ಮಾತಾಡೋ ಹಾಗಿಲ್ಲ. ನೀವು ಲೋನ್ ತಗೊಂಡಿದ್ರೆ ನಿಮ್ಮ ಹತ್ರ ಮಾತ್ರ ಮಾತಾಡಬೇಕು. ಅದೇ ರೀತಿಯಾಗಿ ಎಲ್ಲ ಒಂದು ಏಜೆಂಟ್ಗಳು ಕೂಡ ಈ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫೈನಾನ್ಸ್ ಇಂದ ಸರ್ಟಿಫೈಡ್ ಆಗಿರಬೇಕಾಗುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಒಳ್ಳೆಯ ವಿಚಾರ ಏನಂತಂದ್ರೆ, ಈ ಒಂದು ಏಜೆಂಟ್ಗಳು ನಿಮಗೆ ಕರೆ ಮಾಡೋದಾಗಿರ್ಬೋದು ಅಥವಾ ಈ ಒಂದು ರಿಕವರಿ ಮಾಡುವಂಥ ಸಂದರ್ಭಗಳಲ್ಲಿ ಯಾವುದೇ ರೀತಿಯಾದ ಒಂದು ಕಾಲ್ ಮಾಡಿದ್ರು ಕೂಡ ಅದು ಇನ್ನು ಮುಂದೆ ರೆಕಾರ್ಡ್ ಆಗುವಂಥದ್ದು, ಕಂಪ್ಲೀಟಾಗಿ ರೆಕಾರ್ಡ್ ಆಗಿಬಿಡುತ್ತೆ. ಮೊದಲೆಲ್ಲಾಗಿದ್ದರೆ ತುಂಬಾ ಬೈಯುವಂಥದ್ದು ಈ ರೀತಿಯಾಗೆಲ್ಲ ಮಾಡ್ತಾಯಿದ್ರು. ಆದರೆ ಇನ್ನು ಮುಂದೆ ಆ ರೀತಿಯಾಗಿ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ, ಕಂಪ್ಲೀಟಾಗಿ ಕಾಲು ರೆಕಾರ್ಡ್ ಆಗುವಂಥದ್ದು. ಸ್ನೇಹಿತರೆ, ಈ ಒಂದು ಬ್ಯಾಂಕ್ಗಳಾಗಿರ್ಬೋದು, ಯಾವುದೇ ಒಂದು ಫೈನಾನ್ಸ್ಗಳಾಗಿರ್ಬೋದು, ನೀವು ಲೋನ್ನ ತಗೊಂಡಂಥ ಸಂದರ್ಭಗಳಲ್ಲಿ ಮೊದಲೆಲ್ಲ ಆಗಿದ್ರೆ ನಿಮಗೆ ಗೊತ್ತಿರ್ಬೋದು, ಹೆರಾಸ್ಮೆಂಟ್ ಮಾಡ್ತಾಯಿದ್ರು ಮತ್ತು ಲೋನ್ ಕೊಡಲೇಬೇಕು ಅಂತ ಈ ಒಂದು ಅವಾಚ್ಯ ಶಬ್ದಗಳಿಂದೆಲ್ಲ ನಿಲ್ಲಿಸುವಂಥ ಕೆಲಸಗಳನ್ನ ಮಾಡ್ತಾಯಿದ್ರು. ಆದರೆ ಇವಾಗ ಈ ಒಂದು RBIಯಿಂದ ಒಂದು ಒಳ್ಳೆ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಲ್ಲಿ 5 ನಿಯಮಗಳನ್ನ ಯಾವುದೇ ಒಂದು ಫೈನಾನ್ಸ್ಗಳಾಗಿರ್ಬೋದು, ಯಾವುದೇ ಒಂದು ಬ್ಯಾಂಕ್ಗಳಾಗಿರ್ಬೋದು, ಅವರು 5 ನಿಯಮಗಳನ್ನ ಪಾಲನೆ ಮಾಡಲೇಬೇಕಾಗುತ್ತೆ. ಈ ರೀತಿಯಾದ ಒಂದು ಗೈಡ್ಲೈನ್ಸ್ನ RBIಯಿಂದ ಕೊಟ್ಟಿರುವಂಥದ್ದು. ಮೊದಲನೇದಾಗಿ ಈ ಒಂದು ರಿಕವರಿ ಏಜೆಂಟ್ಗಳೇನಿದ್ದಾರೆ ಅವರು ನಿಮಗೆ SMS ಅಥವಾ ಇಮೇಲ್ ಮೂಲಕವಾಗಿ ಕಂಪ್ಲೀಟ್ ಡೀಟೇಲ್ಸ್ನ ಕಳಿಸಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ಏಜೆಂಟ್ಗಳೇನಿದ್ದಾರೆ ಇವರು 8 ಗಂಟೆಯಿಂದ ಅಂದರೆ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 7 ತನಕ ಮಾತ್ರ ಆ ಒಂದು ರಿಕವರಿ ಏಜೆಂಟ್ಗಳು ನಿಮಗೆ ಕರೆ ಮಾಡೋದಾಗಿರುವಂಥದ್ದಾಗಿರ್ಬೋದು, ಅಥವಾ ಯಾವುದೇ ರೀತಿಯಾದ ಒಂದು ಲೋನ್ಗೆ ಸಂಬಂಧಪಟ್ಟಂಗೆ ಅಥವಾ ಒಂದು ರಿಕವರಿಗೆ ಸಂಬಂಧಪಟ್ಟಂಗೆ ಮಾತಾಡೋಕ್ಕೆ ಅವಕಾಶ ಇರುವಂಥದ್ದು ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 7 ಗಂಟೆ ಒಳಗಡೆ. ಅದಾದ ನಂತರದಲ್ಲಿ ಯಾವುದೇ ರೀತಿಯಾದ ಕಾಲ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಅದೇ ರೀತಿಯಾಗಿ ಅವರೇನಾದರೂ ಕೂಡ ರಿಕವರಿ ಮಾಡೋದಕ್ಕೆ ಬಂದಂಥ ಸಂದರ್ಭಗಳಲ್ಲಿ ಈ ಒಂದು ಬ್ಯಾಂಕ್ ಏಜೆಂಟ್ಸ್ಗಳಾಗಿದ್ರೆ ಈ ಒಂದು ಬ್ಯಾಂಕ್ನ ಒಂದು ID ಕಾರ್ಡ್ನ ತೋರಿಸಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ಫೈನಾನ್ಸ್ಗಳಲ್ಲಿ ಏನಾದರೂ ಕೂಡ ಬಂದಿದ್ರೆ ನೋಟಿಸ್ ಕೂಡ ನಿಮಗೆ ತೋರಿಸಲೇಬೇಕಾಗುತ್ತೆ ಕಡ್ಡಾಯವಾಗಿ. ಅದೇ ರೀತಿಯಾಗಿ ಅವರು ನಿಮ್ಮ ಜೊತೆ ಮಾತ್ರ ಈ ಒಂದು ಮಾತಾಡೋದಕ್ಕೆ ಅವಕಾಶ ಇರುವಂಥದ್ದು. ಬೇರೆ ನಿಮ್ಮ ಸಂಬಂಧಿಕರಾಗಿರ್ಬೋದು, ಈ ಒಂದು ರಿಲೇಷನ್ಗಳಾಗಿರ್ಬೋದು, ಸ್ನೇಹಿತರುಗಳಾಗಿರ್ಬೋದು, ಇವ್ರ ಹತ್ರ ಯಾರ ಹತ್ರನೂ ಕೂಡ ಈ ಒಂದು ಲೋನ್ನ ಸಂಬಂಧಪಟ್ಟಂಗೆ ಯಾವುದನ್ನು ಕೂಡ ಮಾತಾಡೋ ಹಾಗಿಲ್ಲ. ನೀವು ಲೋನ್ ತಗೊಂಡಿದ್ರೆ ನಿಮ್ಮ ಹತ್ರ ಮಾತ್ರ ಮಾತಾಡಬೇಕು. ಅದೇ ರೀತಿಯಾಗಿ ಎಲ್ಲ ಒಂದು ಏಜೆಂಟ್ಗಳು ಕೂಡ ಈ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫೈನಾನ್ಸ್ ಇಂದ ಸರ್ಟಿಫೈಡ್ ಆಗಿರಬೇಕಾಗುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಒಳ್ಳೆಯ ವಿಚಾರ ಏನಂತಂದ್ರೆ, ಈ ಒಂದು ಏಜೆಂಟ್ಗಳು ನಿಮಗೆ ಕರೆ ಮಾಡೋದಾಗಿರ್ಬೋದು ಅಥವಾ ಈ ಒಂದು ರಿಕವರಿ ಮಾಡುವಂಥ ಸಂದರ್ಭಗಳಲ್ಲಿ ಯಾವುದೇ ರೀತಿಯಾದ ಒಂದು ಕಾಲ್ ಮಾಡಿದ್ರು ಕೂಡ ಅದು ಇನ್ನು ಮುಂದೆ ರೆಕಾರ್ಡ್ ಆಗುವಂಥದ್ದು, ಕಂಪ್ಲೀಟಾಗಿ ರೆಕಾರ್ಡ್ ಆಗಿಬಿಡುತ್ತೆ. ಮೊದಲೆಲ್ಲಾಗಿದ್ದರೆ ತುಂಬಾ ಬೈಯುವಂಥದ್ದು ಈ ರೀತಿಯಾಗೆಲ್ಲ ಮಾಡ್ತಾಯಿದ್ರು. ಆದರೆ ಇನ್ನು ಮುಂದೆ ಆ ರೀತಿಯಾಗಿ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ, ಕಂಪ್ಲೀಟಾಗಿ ಕಾಲು ರೆಕಾರ್ಡ್ ಆಗುವಂಥದ್ದು.